ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ರೂಟ್ಸ್ ಇನ್ಸ್ಟಿಟ್ಯೂಟ್. ಈ ಒಂದು ವಿಡಿಯೋದಲ್ಲಿ ಯೂಟ್ಯೂಬ್ ತಮ್ನೇಲ್ ಡಿಸೈನ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊ ಸ್ಪೆಸಿಫಿಕ್ ಆಗಿ ಈ ಒಂದು ತಮ್ನೇಲ್ ಡಿಸೈನ್ನ ಯಾವ ರೀತಿ ಮಾಡುವಂಥದ್ದು, ಏನೆಲ್ಲ ಡಿಸೈನ್ ಪ್ರೊಸೆಸ್ಗಳನ್ನ ನಾನು ಯೂಸ್ ಮಾಡಿ ಈ ಒಂದು ತಮ್ನೇಲ್ನ ಡಿಸೈನ್ ಮಾಡಿದ್ದೇನೆ ಅಂತ ನಾನು ಹೇಳಿಕೊಡ್ತೇನೆ. ಸೊ ಇದೊಂದು ಲಾಂಗ್ ಡ್ಯೂರೇಷನ್ ವಿಡಿಯೋ ಆಗಿರೋದ್ರಿಂದ ಸೊ 15 to 20 ಮಿನಿಟ್ಸ್ ನೀವು ಫ್ರೀ ಮಾಡಿಕೊಂಡು ಈ ಕಂಪ್ಲೀಟ್ ವಿಡಿಯೋ ನೋಡಿ. ಸೊ ನಿಮಗೆ ತುಂಬ ರೀತಿಯಾದ ಒಂದು ಡಿಸೈನಿಂಗ್ ಎಲಿಮೆಂಟ್ಸ್ಗಳು, ಐಡಿಯಾಸ್ಗಳು, ಟಿಪ್ಸ್ಗಳು ನಿಮ್ಗೆ ಇದರಲ್ಲಿ ಸಿಗುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ಯೂಟ್ಯೂಬ್ ತಮ್ನೇಲ್ ಡಿಸೈನ್ ಯೂಸಿಂಗ್ ಫೋಟೋಶಾಪ್. ಸೊ ಫಸ್ಟ್ಗೆ ಯೂಟ್ಯೂಬ್ ತಮ್ನೇಲ್ ಇದ್ದು ಆರ್ಟ್ ಬೋರ್ಡ್ ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಸೊ ಕ್ರಿಯೇಟ್ ನ್ಯೂ ಆಪ್ಷನ್ಗೆ ಹೋಗ್ತಾನೆ. ಸೊ ಕ್ರಿಯೇಟ್ ನ್ಯೂ ಆಪ್ಷನ್ ಅಲ್ಲಿ ವೆಬ್ ಆಪ್ಷನ್ಗೆ ಹೋಗಿ, ಸೊ ವೆಬ್ ಆಪ್ಷನ್ ಅಲ್ಲಿ ಇಲ್ಲಿ ಯೂನಿಟ್ ಬಂದ್ಬಿಟ್ಟು ಪಿಕ್ಸೆಲ್ ತಗೊಳ್ಳಿ. ಸೊ ಯೂಟ್ಯೂಬ್ ತಮ್ನೇಲ್ ಇದ್ದು ಪಿಕ್ಸೆಲ್ ಸೈಜ್ ಬಂದ್ಬಿಟ್ಟು 1280, ಹೈಟ್ ಬಂದ್ಬಿಟ್ಟು 720, ರೆಸೊಲ್ಯೂಷನ್ ಬಂದ್ಬಿಟ್ಟು 72 ಇರಬೇಕು, ಕಲರ್ ಮೋಡ್ RGB. ಸೊ ಇದು ಸೆಟ್ಟಿಂಗ್ಸ್ ಅನ್ನು ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು ತಮ್ನೇಲ್ ಡಿಸೈನ್ ಅಂತ ಫೈಲ್ ಹೆಸರನ್ನ ಕೊಡ್ತೇನೆ. ಇಲ್ಲಿ ಕ್ರಿಯೇಟ್. ಸೊ ಫಸ್ಟ್ ಕಲರ್ನ ಪಿಕ್ ಮಾಡ್ಕೊಳ್ತೇನೆ. ಸೊ ಫೋರ್ಗ್ರೌಂಡ್ ಕಲರ್ ಮೇ ಬಿ ಇಲ್ಲಿ ಬ್ಲ್ಯಾಕ್. ಇವಾಗ ಬ್ಯಾಕ್ ಗ್ರೌಂಡ್ ಕಲರ್ನ ಸೆಟ್ ಮಾಡ್ತೇನೆ. ಸೊ ಬ್ಯಾಕ್ ಗ್ರೌಂಡ್ ಕಲರ್ ಸೆಟ್ ಮಾಡ್ಲಿಕ್ಕೆ ಇಲ್ಲಿ ಗ್ರೇಡಿಯಂಟ್ ಟೂಲ್ಗೆ ಹೋಗಿ, ಸೊ ಗ್ರೇಡಿಯಂಟ್ ಟೂಲ್ ಅಲ್ಲಿ ಇಲ್ಲಿ ಸೆಟ್ಟಿಂಗ್ಸ್ ಬನ್ನಿ. ಸೊ ಮೇಕ್ ಶೋರ್ ಇದು ಬೇಸಿಕ್ ಅಲ್ಲಿ ಈ ಆಪ್ಷನ್ ಸೆಲೆಕ್ಷನ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಇವಾಗ ಇನ್ನೊಂದು ಕಲರ್ ಬೇಕು, ಬ್ಲೂ. ಸೊ ಇಲ್ಲಿ ಜಸ್ಟ್ ಕ್ಲಿಕ್ ಮಾಡ್ತೇನೆ, ಬ್ಲೂ ಕಲರ್ ತಗೊಂಡು ಓಕೆ ಕೊಡ್ತಾನೆ. ಇದಕ್ಕೆ ಲೇಯರ್ಗೆ ಅಪ್ಲೈ ಮಾಡಲಿಕ್ಕೆ ಸೊ ಲೆಫ್ಟ್ ಇಂದ ರೈಟ್ಗೆ ಈ ರೀತಿ ಅಪ್ಲೈ ಮಾಡ್ತಾನೆ. ನೆಕ್ಸ್ಟ್ ಇದಕ್ಕೆ ಇವಾಗ ಒಂದು ಬ್ಯಾಕ್ ಗ್ರೌಂಡ್ ತಗೊಂಡ್ಬರ್ಬೇಕು. ಸೊ ಅಗೇನ್ ಪ್ಲೇಸ್ ಎಂಬೆಡೆಡ್ಗೆ ಹೋಗಿ ಇಲ್ಲಿ ಬ್ಯಾಕ್ ಗ್ರೌಂಡ್ ಇದೆ. ಸೊ ಗ್ರಿಡ್ ಲೈನ್, ವೈಟ್ ಗ್ರಿಡ್ ಲೈನ್, ಬ್ಲ್ಯಾಕ್ ಬ್ಯಾಕ್ ಗ್ರೌಂಡ್ ಇರುವಂತ ಬ್ಯಾಕ್ ಗ್ರೌಂಡ್ ಇದೆ. ಇದನ್ನ ಇಲ್ಲಿ ತಗೊಂಡ್ಬರ್ತೇನೆ. ಕಂಟ್ರೋಲ್ T ಕೊಟ್ಟು 90 ಡಿಗ್ರಿ ರೊಟೇಟ್ ಮಾಡ್ಕೊಂಡು ಸೊ ಹೋಲ್ ಇಮೇಜ್ ಇದನ್ನ ಕ್ರಿಯೇಟ್ ಮಾಡ್ಕೊಳ್ತಾನೆ. ಸೊ ಇಲ್ಲಿ ಇವಾಗ ನನಗೆ ಇದು ಬ್ಲ್ಯಾಕ್ ರಿಮೂವ್ ಆಗಬೇಕು, ಬರೀ ವೈಟ್ ಸ್ಟ್ರಿಪ್ ಲೈನ್ಸ್ ಮಾತ್ರ ಬೇಕು. ಸೊ ಇದನ್ನ ಬ್ಲ್ಯಾಕ್ ನ ರಿಮೂವ್ ಮಾಡಕ್ಕೆ ಇಲ್ಲಿ ನಾನು ಏನ್ ಮಾಡ್ತೇನೆ, ಬ್ಲೆಂಡಿಂಗ್ ಆಪ್ಷನ್ಗೆ ಹೋಗ್ತೇನೆ. ಸೊ ಬ್ಲೆಂಡಿಂಗ್ ಆಪ್ಷನ್ ಅಲ್ಲಿ ಸ್ಕ್ರೀನ್ ಆಪ್ಷನ್ ನ ಸೆಲೆಕ್ಷನ್ ಮಾಡಿದ ಕೂಡಲೇ ಸ್ಕ್ರೀನ್ ಏನ್ ಮಾಡುತ್ತೆ, ಬ್ರೈಟ್ ಪಿಕ್ಸೆಲ್ ನ ರಿವೀಲ್ ಮಾಡುತ್ತೆ, ಡಾರ್ಕ್ ಪಿಕ್ಸೆಲ್ ನ ಹೈಡ್ ಮಾಡುತ್ತೆ. 100% ಬ್ಲ್ಯಾಕ್ ಇದ್ದದ್ನ ಹೈಡ್ ಮಾಡುತ್ತೆ, 100% ಹೈಲೈಟ್ ಅಂದ್ರೆ ಬ್ರೈಟ್ ಪಿಕ್ಸೆಲ್ ಇದ್ರೆ ಅದನ್ನ ರಿವೀಲ್ ಮಾಡುತ್ತೆ. ಸೊ ಇಲ್ಲಿ ಇವಾಗ ನೋಡ್ಬೋದು. ಸೊ ಇದು ನಾರ್ಮಲ್ ಅಲ್ಲಿ ನಮ್ಮ ಹತ್ರ ಇದು ಬ್ಲ್ಯಾಕ್ ಪಿಕ್ಸೆಲ್ ಇದೆ, ಶಾಡೋ ಪಿಕ್ಸೆಲ್ ಇದೆ, ಡಾರ್ಕ್ ಪಿಕ್ಸೆಲ್ ಏನಿದೆ ಅದು ಸ್ಕ್ರೀನ್ ಸೆಲೆಕ್ಷನ್ ಮಾಡಿದ ಕೂಡಲೇ ಕಂಪ್ಲೀಟ್ ಆಗಿ ಹೈಡ್ ಆಗುತ್ತೆ. ಈ ಲೈನ್ಸ್ ನಾನು ಸ್ವಲ್ಪ ಏನ್ ಮಾಡ್ತೇನೆ, ಬ್ಲರ್ ಮಾಡಬೇಕು. ಸೊ ಅದಕ್ಕೆ ಇಲ್ಲಿ ಫಿಲ್ಟರ್ ಆಪ್ಷನ್ ಬಂದು ಬ್ಲರ್, ಗಾಷನ್ ಬ್ಲರ್. ಸೊ ಇದನ್ನ ಸ್ವಲ್ಪ ಬ್ಲರ್ ಮಾಡ್ತೇನೆ. ಮೇ ಬಿ ಇದು ಇಷ್ಟು ಸಾಕು. ಸೊ ಅರೌಂಡ್ 2 ವ್ಯಾಲ್ಯೂಗೆ ಸೆಟ್ ಮಾಡ್ತೇನೆ. ನೆಕ್ಸ್ಟ್ ಇದ್ರದ್ದು ಒಪಾಸಿಟಿ ಸ್ವಲ್ಪ ರಿಡ್ಯೂಸ್ ಮಾಡ್ತೇನೆ. ಸೊ ಇಲ್ಲಿ ಒಪಾಸಿಟಿ ಆಪ್ಷನ್ಗೆ ಬಂದು ಇಲ್ಲಿ ಒಪಾಸಿಟಿನ ರಿಡ್ಯೂಸ್ ಮಾಡ್ತೇನೆ. ಮೇ ಬಿ ಇದು ಪರ್ಫೆಕ್ಟ್ ಆಗಿದೆ. ಫೈಲ್, ಪ್ಲೇಸ್ ಎಂಬೆಡೆಡ್ ಬಂದು ಇಲ್ಲಿ ಇವಾಗ ನನ್ನ ಇಮೇಜ್ ಇದೆ. ಸೊ ಇಲ್ಲಿ ಪ್ಲೇಸ್ ಕೊಡ್ತೇನೆ. ಸೊ ಇಲ್ಲಿ ಇವಾಗ ನನ್ನ ಇಮೇಜ್ ಇಲ್ಲಿ ಬಂದಿದೆ. ಸೊ ಇವಾಗ ನನ್ನ ಇಮೇಜ್ ನ ಏನ್ ಮಾಡ್ತೇನೆ, ಫಸ್ಟ್ ಸ್ಮಾರ್ಟ್ ಆಬ್ಜೆಕ್ಟ್ ಆಗಿ ಕನ್ವರ್ಟ್ ಮಾಡ್ತಾನೆ. ಸೊ ರೈಟ್ ಕ್ಲಿಕ್ ಕೊಟ್ಟು ಕನ್ವರ್ಟ್ ಟು ಸ್ಮಾರ್ಟ್ ಆಬ್ಜೆಕ್ಟ್ ಮಾಡಿ ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ತಾನೆ. ಸೊ ಇವಾಗ ಇಮೇಜ್ ನ ನೋಡಿದ್ರೆ ಗೊತ್ತಾಗುತ್ತೆ. ಇಮೇಜ್ ಆಕ್ಚುಲಿ ಇದು ಈ ಫೋಟೋನ ನಂದು ಮಗಳು ತೆಗ್ದಿರೋದು. ಸೊ 6 years ಅವಳು. ಸೊ ಅದೇನಾಗಿದೆ, ಫೋಟೋ ಇವಾಗ ಸ್ವಲ್ಪ ಕ್ರಾಸ್ ಆಗಿದೆ. ಸೊ ಈ ರೀತಿ ಕ್ರಾಸ್ ಇಮೇಜ್ ನ ಸ್ಟ್ರೈಟ್ ಮಾಡ್ಬೋದು. ಸೊ ಅದಕ್ಕೆ ಇಲ್ಲಿ ನೀವು ಲೆಫ್ಟ್ ಸೈಡ್ ಅಲ್ಲಿ ಥರ್ಡ್ ಟೂಲ್ ಕ್ರಾಪ್ ಟೂಲ್ಗೆ ಹೋಗಿ, ಕ್ರಾಪ್ ಟೂಲ್ಗೆ ಹೋದ್ರೆ ಇಲ್ಲಿ ಮೇಲೆ ಆಪ್ಷನ್ ಬರುತ್ತೆ, ಸೊ ಸ್ಟ್ರೈಟನ್ ಅಂತ. ಸೊ ಇಲ್ಲಿ ಸ್ಟ್ರೈಟನ್ ಮೇಲೆ ಕ್ಲಿಕ್ ಮಾಡಿ. ಸ್ಟ್ರೈಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಮೇಜ್ ಅಲ್ಲಿ ಯಾವ್ದಾದ್ರು ರೆಫರೆನ್ಸ್ ಲೈನ್ ನ ತಗೊಳ್ಳಿ, ಯಾವ್ದು ಸ್ಟ್ರೈಟ್ ಆಗಿದೆ. ಸೊ ಇಲ್ಲಿ ಇವಾಗ ನನ್ನ ಹತ್ರ ಇದು ವಾಲ್ ಇದ್ದು ಎಡ್ಜ್ ಇದೆ, ಇದು ಸ್ಟ್ರೈಟ್ ಆಗಿದೆ. ಸೊ ಇದನ್ನ ರೆಫರೆನ್ಸ್ ಇಟ್ಕೊಂಡು ಇದನ್ನ ಈ ರೀತಿ ಕ್ಲಿಕ್ ಮಾಡಿಬಿಟ್ಟು ಈ ರೀತಿ ಕ್ಲಿಕ್ ಮಾಡಿ ಅದನ್ನ ರೆಫರೆನ್ಸ್ ಇಟ್ಟು ಡ್ರ್ಯಾಗ್ ಮಾಡಿ. ಸೊ ನಿಮ್ಮ ಫೋಟೋ ಏನಿದೆ ಸ್ಟ್ರೈಟ್ ಆಗತ್ತೆ. ಸೊ ಇದು ಇಮೇಜ್ ನ ಸ್ಟ್ರೈಟ್ ಮಾಡ್ಲಿಕ್ಕೆ. ಸೊ ನಂಗೆ ತಮ್ನೇಲ್ಗೆ ಇದು ಕಂಪ್ಲೀಟ್ ನಂದು ಫೋಟೋ ಬೇಕಂತಿಲ್ಲ. ಸೊ ಇಲ್ಲಿ ನಾನು ಕ್ರಾಪ್ ಮಾಡ್ಕೊಳ್ತೇನೆ. ಇಲ್ಲಿ ಡಿಲೀಟ್ ಕ್ರಾಪ್ ಪಿಕ್ಸೆಲ್ ನ ಆನ್ ಇಟ್ಕೊಂಡು ಇಲ್ಲಿ ಓಕೆ ಕೊಡಿ. ಸೊ ಇದು ಇವಾಗ ನಂದು ಇಮೇಜ್ ಕ್ರಾಪ್ ಆಗಿದೆ ಆಸ್ ವೆಲ್ ಆಸ್ ಸ್ಟ್ರೈಟ್ ಆಗಿದೆ. ಇವಾಗ ನನ್ಗೆ ಇದು ಬ್ಯಾಕ್ ಗ್ರೌಂಡ್ ನ ರಿಮೂವ್ ಮಾಡಬೇಕು. ಸೊ ಅದಕ್ಕೆ ನಾನು ಏನ್ ಮಾಡ್ತೇನೆ, ಇಲ್ಲಿ ಆಬ್ಜೆಕ್ಟ್ ಸೆಲೆಕ್ಷನ್ ಟೂಲ್ಗೆ ಹೋಗ್ತೇನೆ. ಆಬ್ಜೆಕ್ಟ್ ಸೆಲೆಕ್ಷನ್ ಟೂಲ್ಗೆ ಹೋಗ್ಬಿಟ್ಟು ಇಲ್ಲಿ ಸೆಲೆಕ್ಟ್ ಸಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ತಾನೆ. ಸೊ ಇದು ಇವಾಗ ನಂದು ಮೇನ್ ಸಬ್ಜೆಕ್ಟ್ ಏನಿದೆ ಇದನ್ನ ಸೆಲೆಕ್ಷನ್ ಮಾಡಿದೆ. ಇಲ್ಲಿ ನಾನು ಇನ್ನು ಲೇಯರ್ ಮಾಸ್ಕ್ ಮೇಲೆ ಕ್ಲಿಕ್ ಮಾಡ್ತಾನೆ. ಸೊ ಫೈಲ್ಗೆ ಬಂದು ಇಲ್ಲಿ ಸೇವ್ ಕೊಡ್ತಾನೆ. ಸೊ ಇಲ್ಲಿ ಇವಾಗ
ಸೇವ್ ಆಯ್ತು. ಇನ್ನಿವಾಗ ನನಗೆ ಸ್ಕಿನ್ ಸ್ವಲ್ಪ ಸ್ಮೂತ್ನಿಂಗ್ ಮಾಡಬೇಕು. ಸೊ ಅದಕ್ಕೆ ಇವಾಗ ಸ್ಮಾರ್ಟ್ ಆಬ್ಜೆಕ್ಟ್ ಅಲ್ಲಿ ಇದೆ, ನಾನು ಇದನ್ನ ನಾರ್ಮಲ್ ಆಬ್ಜೆಕ್ಟ್ ಆಗಿ ಕನ್ವರ್ಟ್ ಮಾಡ್ತೇನೆ, ರಾಸ್ಟರ್ ಇಮೇಜ್ ಆಗಿ ಕನ್ವರ್ಟ್ ಮಾಡಬೇಕು ಸ್ಕಿನ್ ಎಲ್ಲ ಸ್ಮೂತ್ನಿಂಗ್ ಮಾಡ್ಲಿಕ್ಕೆ. ಸೊ ಇಲ್ಲಿ ರೈಟ್ ಕ್ಲಿಕ್ ಕೊಡ್ತೇನೆ. ಸೊ ಇಲ್ಲಿ ರಾಸ್ಟರೈಸ್ ಲೇಯರ್ ಅಂತ ಇದೆ, ರಾಸ್ಟರೈಸ್ ಲೇಯರ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಇದು ಇವಾಗ ನನಗೆ ಬ್ಯಾಕ್ ಗ್ರೌಂಡ್ ಸಪ್ರೇಟ್ ಆಗಿರುವಂತ ಇಮೇಜ್ ಸಿಗುತ್ತೆ. ಸೊ ಆಮೇಲೆ ಈ ಇಮೇಜ್ ನ ಡುಪ್ಲಿಕೇಟ್ ಮಾಡ್ಕೊಳ್ತೇನೆ, ಕಂಟ್ರೋಲ್ ಜೆ ಕೊಟ್ಟು ಡುಪ್ಲಿಕೇಟ್ ಮಾಡ್ಕೊಳ್ತೇನೆ. ಆಮೇಲೆ ಕಂಟ್ರೋಲ್ ಐ ಕೊಟ್ಟು ಇನ್ವರ್ಟ್ ಮಾಡ್ಕೊಳ್ತೇನೆ. ಇಲ್ಲಿ ಬ್ಲೆಂಡಿಂಗ್ ಆಪ್ಷನ್ ವಿವಿಡ್ ಲೈಟ್, ಆಮೇಲೆ ಮೇಲೆ ಫಿಲ್ಟರ್, ಅದರ್ ಹೈಪಾಸ್ ಅಲ್ಲಿ ಹೈಪಾಸ್ ವ್ಯಾಲ್ಯೂನ ಸ್ವಲ್ಪ ರಿಡ್ಯೂಸ್ ಮಾಡ್ಕೊಳ್ತೇನೆ. ಸೊ ಬ್ಲರ್ ನಿಮ್ಗೆ ಸ್ಮೂತ್ನಿಂಗ್ ಆದ್ಮೇಲೆ ಬ್ಲರ್ ಎಷ್ಟು ಬೇಕೋ ಅಷ್ಟನ್ನ ಇಲ್ಲಿ ಸೆಟ್ ಮಾಡ್ತಾನೆ. ಸೊ ಮೇ ಬಿ ನನಗೆ ಅರೌಂಡ್ 2 ಪಾಯಿಂಟ್ ಓಕೆ, ಇಲ್ಲಿ ಓಕೆ ಕೊಡ್ತಾನೆ. ನೆಕ್ಸ್ಟ್ ಪುನಃ ಫಿಲ್ಟರ್, ಬ್ಲರ್, ಗಾಷನ್ ಬ್ಲರ್. ಸೊ ಗಾಷನ್ ಬ್ಲರ್ ಅಲ್ಲಿ ವ್ಯಾಲ್ಯೂನ ರಿಡ್ಯೂಸ್ ಮಾಡಿ ನಿಮ್ಗೆ ಸ್ಕಿನ್ ಎಷ್ಟು ಸ್ಮೂತ್ನಿಂಗ್ ಆಗಬೇಕು ಅದು ವ್ಯಾಲ್ಯೂನ ಸೆಟ್ ಮಾಡಿ. ಸೊ ನಾನು ಅರೌಂಡ್ 0.5 ಅಷ್ಟು ಇಡ್ತೇನೆ, ಇಲ್ಲದಿದ್ರೆ 0.2 ಇಟ್ಟು ನೋಡೋಣ. ಸೊ 0.2 ತುಂಬಾ ಜಾಸ್ತಿ ಆಗುತ್ತೆ. ಸೊ ಮೇ ಬಿ 0.3 ಇಟ್ಟು ಓಕೆ ಕೊಡ್ತೇನೆ. ಸೊ ಇವಾಗ ಇದು ನಮ್ಗೆ ಸ್ಕಿನ್ ಸ್ಮೂತ್ನಿಂಗ್ ಆಗಿದೆ, ಬಟ್ ಆಕ್ಚುಲಿ ಬ್ಲರ್ ಬಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಕಡೆ ಅಪ್ಲೈ ಆಗಿದೆ. ಸೊ ಇವಾಗ ನನಗೆ ಇದು ಸ್ಮೂತ್ನಿಂಗ್ ಏನಿದೆ ಅದು ಬಂದ್ಬಿಟ್ಟು ಬರೀ ಈ ಸ್ಕಿನ್ ಏರಿಯಾಸ್ಗೆ ಮಾತ್ರ ಅಪ್ಲೈ ಆಗಬೇಕು. ಸೊ ಸ್ಕಿನ್ ಏರಿಯಾಸ್ಗೆ ಮಾತ್ರ ಅಪ್ಲೈ ಆಗಬೇಕು. ಸೊ ಅದಕ್ಕೆ ಏನ್ ಮಾಡ್ತೇನೆ, ಬಟ್ ಇವಾಗ ನಮ್ಮ ಎಫೆಕ್ಟ್ ಏನಿದೆ ಎಲ್ಲ ಕಡೆ ಅಪ್ಲೈ ಆಗಿದೆ. ಇವನ್ ಕೂದಲು ಸ್ಮೂತ್ನಿಂಗ್ ಆಗಿದೆ, ಇವನ್ ಕಣ್ಣಿಗೂ ಸ್ಮೂತ್ನಿಂಗ್ ಆಗಿದೆ. ಸೊ ಅದಕ್ಕೆ ಈ ಎಫೆಕ್ಟ್ ನ ನನ್ಗೆ ಸ್ಕಿನ್ಗೆ ಮಾತ್ರ ಲಿಮಿಟ್ ಮಾಡ್ಲಿಕ್ಕೆ ನಾನು ಏನ್ ಮಾಡ್ಬೇಕು, ಈ ಏನ್ ಸ್ಮೂತ್ನಿಂಗ್ ಎಫೆಕ್ಟ್ ಏನಿದೆ ಕಂಪ್ಲೀಟ್ ಆಗಿ ರಿಮೂವ್ ಮಾಡಿ ಬೇಕಾದಲ್ಲಿ ಮಾತ್ರ ಅಪ್ಲೈ ಮಾಡಬೇಕು. ಸೊ ಅದಕ್ಕೆ ನಾನು ಏನ್ ಮಾಡ್ತೇನೆ, ಇದಕ್ಕೆ ಈ ಪರ್ಟಿಕ್ಯುಲರ್ ಎಫೆಕ್ಟ್ಗೆ ನೆಗೆಟಿವ್ ಲೇಯರ್ ಮಾಸ್ಕ್ ನ ಅಪ್ಲೈ ಮಾಡ್ತೇನೆ. ಸೊ ಆಲ್ಟ್ ಪ್ರೆಸ್ ಮಾಡಿಬಿಟ್ಟು ಇಲ್ಲಿ ಲೇಯರ್ ಮಾಸ್ಕ್ ಮೇಲೆ ಕ್ಲಿಕ್ ಮಾಡ್ತೇನೆ, ನೆಗೆಟಿವ್ ಲೇಯರ್ ಮಾಸ್ಕ್ ಅಪ್ಲೈ ಆಗುತ್ತೆ. ಆಮೇಲೆ ಇವಾಗ ನೋಡ್ಬೋದು ಲೇಯರ್ ಮಾಸ್ಕ್ ಕಂಪ್ಲೀಟ್ ಬ್ಲಾಕ್ ಇದೆ. ಸೊ ನಂಗೆ ಆಮೇಲೆ ಎಫೆಕ್ಟ್ ಎಲ್ಲಿ ಬೇಕೋ ಅಲ್ಲಿ ಮಾತ್ರ ಅಪ್ಲೈ ಮಾಡ್ಲಿಕ್ಕೆ ಇಲ್ಲಿ ಫೋರ್ಗ್ರೌಂಡ್ ಕಲರ್ ವೈಟ್ ತಗೊಳ್ತೇನೆ, ಬ್ರಷ್ ತಗೊಳ್ತೇನೆ. ಬ್ರಷ್ ಇದು ಹಾರ್ಡ್ನೆಸ್ ಮೇಕ್ ಶ್ಯೂರ್ 0 ಇರಲಿ. ಸೊ ಹಾರ್ಡ್ನೆಸ್ ಡಯಾಮೀಟರ್ನ ಚೇಂಜ್ ಮಾಡ್ಬೇಕಂತಿದ್ರೆ ನೀವು ಕೀಬೋರ್ಡ್ ಅಲ್ಲಿ ಲೆಫ್ಟ್ ಆರ್ ರೈಟ್ ಸ್ಕ್ವೇರ್ ಬ್ರಾಕೆಟ್ ನ ಯೂಸ್ ಮಾಡ್ಬೋದು, ಆರ್ ಎಲ್ಸ್ ಬ್ಲಾಂಕ್ ಸ್ಪೇಸ್ ಅಲ್ಲಿ ರೈಟ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಡಯಾಮೀಟರ್ ಬ್ರಷ್ ಇದ್ದು ಸೈಜ್ ಮತ್ತೆ ಹಾರ್ಡ್ನೆಸ್ ಇಲ್ಲಿಂದನೂ ಚೇಂಜ್ ಮಾಡ್ಕೋಬಹುದು. ಸೊ ಆರ್ ಎಲ್ಸ್ ಇನ್ನೊಂದು ಮೆಥಡ್ ಬಂದ್ಬಿಟ್ಟು ಇಲ್ಲಿ ಮೇಲೆ ಸೈಜ್ ಮತ್ತೆ ಹಾರ್ಡ್ನೆಸ್ ಇದೆ. ನಾನು ಶಾರ್ಟ್ ಕಟ್ ಕೀ ಯೂಸ್ ಮಾಡ್ತಾ ಇದ್ದೇನೆ. ಕೀಬೋರ್ಡ್ ಅಲ್ಲಿ ಆಲ್ಟ್ ಹೋಲ್ಡ್ ಮಾಡ್ಕೊಂಡು ಮೌಸ್ ಅಲ್ಲಿ ರೈಟ್ ಕ್ಲಿಕ್ ಹೋಲ್ಡ್ ಮಾಡ್ಕೊಂಡು ಲೆಫ್ಟ್ ರೈಟ್ ಡ್ರ್ಯಾಗ್ ಮಾಡಿದ್ರೆ ಡಯಾಮೀಟರ್ಸ್ ಚೇಂಜ್ ಆಗುತ್ತೆ, ಮೇಲೆ ಕೆಳಗಡೆ ಡ್ರ್ಯಾಗ್ ಮಾಡಿದ್ರೆ ಹಾರ್ಡ್ನೆಸ್ ಚೇಂಜ್ ಆಗುತ್ತೆ. ಸೊ ಇವಾಗ ಹಾರ್ಡ್ನೆಸ್ ನ 0 ಇಟ್ಟು ಡಯಾಮೀಟರ್ ಮೇ ಬಿ ಅರೌಂಡ್ 10 or 15 ಪಿಕ್ಸೆಲ್ ಇಡ್ತೇನೆ. ಮತ್ತೆ ಇಲ್ಲಿ ಫ್ಲೋನ ರಿಡ್ಯೂಸ್ ಮಾಡ್ತೇನೆ, ಮೇ ಬಿ 10 or 20% ಫ್ಲೋ ಇಟ್ಟು ಇಲ್ಲಿ ಎಲ್ಲಿ ಬೇಕೋ ಅಲ್ಲಿ ಬ್ರಷ್ ಮಾಡ್ತೇನೆ. ಸೊ ಇವಾಗ ನೋಡ್ಬೋದು ನನಗೆ ಎಫೆಕ್ಟ್ ಏನಿದೆ, ಸ್ಮೂತ್ನಿಂಗ್ ಎಫೆಕ್ಟ್ ಏನಿದೆ ಇಲ್ಲಿ ಅಪ್ಲೈ ಆಗ್ತಿದೆ. ಸೊ ನಿಮ್ಗೆ ಜಾಸ್ತಿ ಎಫೆಕ್ಟ್ ಬೇಕಂತಿದ್ರೆ ರಿಪೀಟೆಡ್ಲಿ ಬ್ರಷ್ ಮಾಡಿದಾಗ ಎಫೆಕ್ಟ್ ಜಾಸ್ತಿ ಅಪ್ಲೈ ಆಗುತ್ತೆ. ಯಾಕಂದ್ರೆ ನಾನು ಇಲ್ಲಿ ಇವಾಗ ಫ್ಲೋ 20% ಇಟ್ಟಿರೋದ್ರಿಂದ ವಾಟ್ ಎವರ್ ಸ್ಕಿನ್ ಸ್ಮೂತ್ನಿಂಗ್ ಎಫೆಕ್ಟ್ ಏನಿದೆ ಅದು ಕಮ್ಮಿ ಅಪ್ಲೈ ಆಗುತ್ತೆ. ಜಾಸ್ತಿ ಬೇಕಂತ ಇದ್ರೆ ರಿಪೀಟೆಡ್ಲಿ ಬ್ರಷ್ ಮಾಡಿದ್ರೆ ಆಯ್ತು. ಇವಾಗ ನನಗೆ ಈ ಕೂದಲು ಮತ್ತೆ ಈ ಶರ್ಟ್ದು ಶ್ಯಾಡೋಸ್ ಅಂದ್ರೆ ಡಾರ್ಕ್ನೆಸ್ ನ ಇನ್ಕ್ರೀಸ್ ಮಾಡ್ಲಿಕ್ಕೆ ನಾನು ಏನ್ ಮಾಡ್ತೇನೆ, ಇಲ್ಲಿ ಕರ್ವ್ ಅಡ್ಜಸ್ಟ್ಮೆಂಟ್ ಹೋಗ್ಬಿಟ್ಟು ಇಲ್ಲಿ ಕೆಳಗಡೆ ಡ್ರ್ಯಾಗ್ ಮಾಡ್ತೇನೆ. ಸೊ ಇವಾಗ ನೋಡ್ಬೋದು ಇಮೇಜ್ ಕಂಪ್ಲೀಟ್ ಆಗಿ ಡಾರ್ಕ್ ಆಯ್ತು. ಬಟ್ ನಂಗೆ ಆ ಡಾರ್ಕ್ನೆಸ್ ಹೇರ್ ಶರ್ಟ್ಗೆ ಮಾತ್ರ ಅಪ್ಲೈ ಮಾಡಬೇಕು. ಸೊ ಅಗೇನ್ ಏನ್ ಮಾಡ್ತೇನೆ, ಇದನ್ನ ಬೇರೆ ಏರಿಯಾಸ್ ಇಂದ ರಿಮೂವ್ ಮಾಡ್ತೇನೆ. ಸೊ ಇವಾಗ ನನಗೆ ಇಮೇಜ್ ಅಲ್ಲಿ ಫೇಸ್ ಇಂದ ಈ ಹ್ಯಾಂಡ್ಸ್ ಇಂದೆಲ್ಲ ಈ ಕರ್ವ್ಸ್ ಸೆಟ್ಟಿಂಗ್ಸ್ ನ ರಿಮೂವ್ ಮಾಡಕ್ಕೆ ಇಲ್ಲಿ ಏನ್ ಮಾಡ್ತೇನೆ, ಕರ್ವ್ ಅಡ್ಜಸ್ಟ್ಮೆಂಟ್ಗೆ ಹೋಗ್ಬಿಟ್ಟು ನೆಗೆಟಿವ್ ಅಪ್ಲೈ ಮಾಡ್ತೇನೆ, ಕಂಟ್ರೋಲ್ ಐ ಕೊಟ್ಟು ನೆಗೆಟಿವ್ ಅಪ್ಲೈ ಮಾಡ್ತೇನೆ. ನಂಗೆ ಎಲ್ಲಿ ಬೇಕು ಅಲ್ಲಿ ಮಾತ್ರ ಅಪ್ಲೈ ಮಾಡ್ತೇನೆ. ಸೊ ಇವಾಗ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಫೋರ್ಗ್ರೌಂಡ್ ಕಲರ್ ವೈಟ್ ತಗೊಳ್ತೇನೆ, ಬ್ರಷ್, ಆಮೇಲೆ ಇಲ್ಲಿ ಬ್ರಷ್ ಮಾಡ್ತೇನೆ. ಎಲ್ಲಿ ನಿಮ್ಗೆ ಶ್ಯಾಡೋ ಎಫೆಕ್ಟ್, ಕರ್ವ್ ಅಡ್ಜಸ್ಟ್ಮೆಂಟ್ ಎಫೆಕ್ಟ್ ಅಪ್ಲೈ ಆಗಬೇಕು ಅಲ್ಲಿ ಮಾತ್ರ ಬ್ರಷ್ ಮಾಡ್ತೇನೆ. ಸೊ ಮೇಕ್ ಶ್ಯೂರ್ ನಾನು ಇಲ್ಲಿ ಫ್ಲೋನ 100% ಇಟ್ಟು ಬ್ರಷ್ ಮಾಡ್ತೇನೆ.
ಸೊ ಇದು ಬಿಫೋರ್, ಇದು ಆಫ್ಟರ್. ಓಕೆ, ಸೊ ಇದೆಲ್ಲ ಲೇಯರ್ಸ್ ನ ಸೆಲೆಕ್ಷನ್ ಮಾಡ್ಕೊಂಡು ಗ್ರೂಪ್ ಮಾಡ್ತಾನೆ. ಇದನ್ನ ಮೈ ಇಮೇಜ್ ಅಂತ ಹೆಸರು ಕೊಡ್ತಾನೆ. ಆಮೇಲೆ ಕಂಟ್ರೋಲ್ ಟಿ ಕೊಟ್ಟು ಸೊ ಇಮೇಜ್ಗೆ ಎಷ್ಟು ಬೇಕೋ ಅಷ್ಟು ಸೈಜ್ ನ ಸೆಟ್ ಮಾಡ್ಕೊಳ್ತಾನೆ. ಇದನ್ನ ಸ್ಮಾರ್ಟ್ ಆಬ್ಜೆಕ್ಟ್ ಆಗಿ ಕನ್ವರ್ಟ್ ಮಾಡ್ಕೊಳ್ತಾನೆ. ಇಲ್ಲಿ ಫಿಲ್ಟರ್, ಇಲ್ಲಿ ಶಾರ್ಪನ್ ಮೋರ್ ಕೊಡ್ತಾನೆ. ಸೊ ಇದು ಶಾರ್ಪನ್ ಆಗುತ್ತೆ. ಓಕೆ, ಸೊ ರೈಟ್ ಸೈಡ್ ಅಲ್ಲಿ ಈ ಪರ್ಪಲ್ ಕಲರ್ ಬರಬೇಕು. ಸೊ ಅದಕ್ಕೆ ನಾನು ಏನ್ ಮಾಡ್ತಾನೆ, ಕಂಟ್ರೋಲ್ ಪ್ರೆಸ್ ಮಾಡಿ ಇಮೇಜ್ ಮೇಲೆ ಕ್ಲಿಕ್ ಮಾಡ್ತಾನೆ. ಸೊ ಆಮೇಲೆ ಬ್ರಷ್ ಟೂಲ್ ತಗೊಂಡು ಬ್ಲಾಂಕ್ ಲೇಯರ್ ತಗೊಂಡು ಸೊ ಲೆಫ್ಟ್ ಸೈಡ್ ಅಲ್ಲಿ ಇದನ್ನ ಈ ರೀತಿ ಬ್ರಷ್ ಮಾಡ್ತಾನೆ. ಸೊ ಇವಾಗ ಸೆಲೆಕ್ಷನ್ ಒಳಗಡೆ ಅದು ಬ್ರಷ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಬ್ಲೆಂಡಿಂಗ್ ಆಪ್ಷನ್ ಬಂದ್ಬಿಟ್ಟು ಸಾಫ್ಟ್ ಲೈಟ್ ಸೆಲೆಕ್ಷನ್ ಮಾಡ್ತಾನೆ. ಮತ್ತೆ ಆ ಎಫೆಕ್ಟ್ ನ ಶ್ಯಾಡೋಸ್ ಇಂದ ರಿಮೂವ್ ಮಾಡ್ತಾನೆ. ಅದಕ್ಕೆ ಇದ್ರದ್ದು ಡಬಲ್ ಕ್ಲಿಕ್ ಮಾಡಿಬಿಟ್ಟು ಆ ಲೇಯರ್ ಮೇಲೆ ಡಬಲ್ ಕ್ಲಿಕ್ ಮಾಡಿಬಿಟ್ಟು ಸೊ ಇಲ್ಲಿ ಅಂಡರ್ಲೈಯಿಂಗ್ ಲೇಯರ್ ಇದು ಶ್ಯಾಡೋಸ್ ಇಂದ ಎಫೆಕ್ಟ್ ನ ರಿಮೂವ್ ಮಾಡಕ್ಕೆ ಇದನ್ನ ರೈಟ್ ಗೆ ಈ ರೀತಿ ಡ್ರ್ಯಾಗ್ ಮಾಡ್ತಾನೆ. ಆಮೇಲೆ ಎಫೆಕ್ಟ್ ನ ಸ್ಮೂತ್ ಮಾಡ್ತಾನೆ. ಓಕೆ, ಸೊ ಅದಾದ್ಮೇಲೆ ಇವಾಗ ಇದು ಎಫೆಕ್ಟ್ ತುಂಬಾನೇ ಜಾಸ್ತಿ ಇದೆ, ಅದನ್ನ ರಿಡ್ಯೂಸ್ ಮಾಡಕ್ಕೆ ಇಲ್ಲಿ ಒಪ್ಯಾಸಿಟಿನ ಯೂಸ್ ಮಾಡಿ ಸೊ ಸ್ಲೈಟ್ ಆಗಿ ರಿಡ್ಯೂಸ್ ಮಾಡ್ತಾನೆ. ಸೊ ಅದೇ ರೀತಿ ಲೆಫ್ಟ್ ಸೈಡ್ ಅಲ್ಲಿ ನಂಗೆ ಹೈಲೈಟ್ಸ್ ಬೇಕು. ಸೊ ಅದಕ್ಕೆ ಕರ್ವ್ ಅಡ್ಜಸ್ಟ್ಮೆಂಟ್ ತಗೊಳ್ತಾನೆ, ಹೈಲೈಟ್ಸ್ ನ ಇನ್ಕ್ರೀಸ್ ಮಾಡ್ತಾನೆ. ಓಕೆ, ಆಮೇಲೆ ರೈಟ್ ಸೈಡ್ ಇಂದ ಎಫೆಕ್ಟ್ ನ ರಿಮೂವ್ ಮಾಡ್ತಾನೆ. ಸೊ ಇಲ್ಲಿ ಫೋರ್ಗ್ರೌಂಡ್ ಕಲರ್ ಬ್ಲಾಕ್ ತಗೊಂಡು ರೈಟ್ ಸೈಡ್ ಇಂದ ಎಫೆಕ್ಟ್ ನ ರಿಮೂವ್ ಮಾಡ್ತಾನೆ. ಸ್ಲೈಟ್ ಆಗಿ ಲೆಫ್ಟ್ ಸೈಡ್ ಅಲ್ಲಿ ಇವಾಗ ಎಫೆಕ್ಟ್ ಅಪ್ಲೈ ಆಯ್ತು. ಟೆಕ್ಸ್ಟ್ ಟೂಲ್ ತಗೊಳ್ತಾನೆ. ಸೊ ಇಲ್ಲಿ ಬಿಕಾಮ್ ಸೊ ಎಲ್ಲ ಕ್ಯಾಪ್ಸ್ ಸೈಜ್ ನ ಇನ್ಕ್ರೀಸ್ ಮಾಡೋಣ. ಸೊ ಫಾಂಟ್ ಬೇರೆ ಯೂಸ್ ಮಾಡ್ತಾನೆ. ಸೊ ಇಲ್ಲಿ ಫಾಂಟ್ ಬಂದ್ಬಿಟ್ಟು ಸ್ವಲ್ಪ ಕಂಪ್ರೆಸ್ಡ್ ಫಾಂಟ್, ಇದು ಈ ಫಾಂಟ್ ನ ಯೂಸ್ ಮಾಡ್ತಾನೆ. ಡಬಲ್ ಕ್ಲಿಕ್ ಮಾಡಿಬಿಟ್ಟು ಡ್ರಾಪ್ ಶ್ಯಾಡೋ, ಸೊ ಡ್ರಾಪ್ ಶ್ಯಾಡೋ ಬಂದ್ಬಿಟ್ಟು ಸ್ವಲ್ಪ ರೆಡ್, ಆಮೇಲೆ ಡಿಸ್ಟೆನ್ಸ್ ಕೊಡ್ತಾನೆ. ಆಂಗಲ್, ಸೊ ಆಂಗಲ್ ಮೇ ಬಿ ಇದು ಆಂಗಲ್, ಡಿಸ್ಟೆನ್ಸ್ ಸ್ವಲ್ಪ ರೆಡ್ಯೂಸ್ ಮಾಡೋಣ. ಸ್ಪ್ರೆಡ್ ನ ಸ್ವಲ್ಪ ಇನ್ಕ್ರೀಸ್ ಮಾಡ್ತಾನೆ. ಸೊ ಮೇ ಬಿ ಇದು ಓಕೆ. ನೆಕ್ಸ್ಟ್ ಸ್ಟ್ರೋಕ್ ಕೊಡ್ತಾನೆ. ಸೊ ಇಲ್ಲಿ ಸ್ಟ್ರೋಕ್ ಆಪ್ಷನ್ ಬಂದ್ಬಿಟ್ಟು ಔಟ್ ಸೈಡ್ ಸ್ಟ್ರೋಕ್ ಕೊಟ್ಟು ವ್ಯಾಲ್ಯೂನ ರಿಡ್ಯೂಸ್ ಮಾಡ್ತಾನೆ. ಮೇ ಬಿ 4. ಬ್ರೌಸರ್ಗೆ ಹೋಗ್ತಾನೆ. ಬ್ರೌಸರ್ ಅಲ್ಲಿ ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಷನ್ಗೆ ಹೋಗಿ ಸೊ ಇಲ್ಲಿ ಸ್ಟೂಡೆಂಟ್ಸ್ ಅಂತ ಟೈಪ್ ಮಾಡ್ತಾನೆ. ಇದನ್ನ ಕಾಪಿ ಮಾಡ್ಕೊಳ್ಳಿ. ಇಲ್ಲಿ ಬಂದ್ಬಿಟ್ಟು ಕನ್ನಡ ಸಂಘ ಅಂತ ಕೊಡ್ತಾನೆ. ಸೊ ಈ ಸೈಟ್ ಅರವಿಂದ ವಿಶ್ವನಾಥಪುರ ಈ ಸೈಡ್ಗೆ ಹೋಗಿ ಸೊ ಇಲ್ಲಿ ಕೊಟ್ಟು ಆಸ್ಕಿ ಸೆಲೆಕ್ಷನ್ ಮಾಡ್ಕೊಂಡು ಸೊ ಅದು ಕಾಪಿ ಮಾಡಿದ ತಕ್ಷಣ ಇಲ್ಲಿ ಪೇಸ್ಟ್ ಮಾಡಿ. ಸೊ ಇದು ವಿದ್ಯಾರ್ಥಿಗಳು, ಅದರದ್ದು ಆಸ್ಕಿ ಕೋಡ್ ಇಲ್ಲಿ ಸಿಗುತ್ತೆ. ಇದನ್ನ ಕಾಪಿ ಮಾಡಿ ಇನ್ನೊಂದು ಟೆಕ್ಸ್ಟ್ ಟೂಲ್ ನ ತಗೊಳ್ಳಿ, ಪೇಸ್ಟ್ ಮಾಡಿ. ಸೊ ಪೇಸ್ಟ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ. ಸೊ ಇಲ್ಲಿ ಟೆಕ್ಸ್ಟ್ಗೆ ಹೋಗಿ ಸೊ ಇಲ್ಲಿ ಫಾಂಟ್ ಯಾವ್ದಾದ್ರು ನುಡಿ ಫಾಂಟ್. ಸೊ ಇಲ್ಲಿ ಮೇನ್ ಆಗಿ ನಿಮ್ಮ ಸಿಸ್ಟಮ್ ಅಲ್ಲಿ ನುಡಿ ಇನ್ಸ್ಟಾಲ್ ಆಗಿರ್ಬೇಕು. ಸೊ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೇನೆ. ಸೊ ಇದು ನುಡಿ ಫಾಂಟ್, ನುಡಿ 15K ಅಂತ ಇದೆ. ಇದನ್ನ ಸೆಲೆಕ್ಷನ್ ಮಾಡ್ಕೊಳ್ತೇನೆ. ಆಮೇಲೆ ಕಂಟ್ರೋಲ್ ಟಿ ಕೊಟ್ಟು ಸೈಜ್ ಸ್ವಲ್ಪ ಸಣ್ಣದ್ ಮಾಡ್ಕೊಳ್ತೇನೆ. ಸೊ ಇಲ್ಲಿ ಸೈಜ್ ನ ಸಣ್ಣದ್ ಮಾಡ್ಕೊಳ್ತೇನೆ. ಸೊ ಈ ಲೇಯರ್ ನ ಸೆಲೆಕ್ಷನ್ ಮಾಡ್ಕೊಂಡು ಸೊ ಇದೇ ಪ್ರಾಪರ್ಟಿ ಏನಿದೆ ಸ್ಟ್ರೋಕ್, ಡ್ರಾಪ್ ಶ್ಯಾಡೋ, ಸ್ಟ್ರೋಕ್ ಪ್ರಾಪರ್ಟಿ ಇದಕ್ಕೆ ಅಪ್ಲೈ ಆಗ್ಬೇಕು. ಸೊ ಪುನಃ ಅಪ್ಲೈ ಮಾಡೋ ಬದಲು ಈ ಪ್ರಾಪರ್ಟೀಸ್ ನ ಕಾಪಿ ಮಾಡ್ಬೋದು. ಅಂದ್ರೆ ಈ ಲೇಯರ್ ಸ್ಟೈಲ್ ನ ಕಾಪಿ ಮಾಡ್ಕೊಳ್ಳುವಂಥದ್ದು, ಕಾಪಿ ಮಾಡಿ ಇದಕ್ಕೆ ಅಪ್ಲೈ ಮಾಡುವಂಥದ್ದು. ಸೊ ಅದಕ್ಕೆ ಇಲ್ಲಿ ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ಸೊ ಇಲ್ಲಿ ಕಾಪಿ ಲೇಯರ್ ಸ್ಟೈಲ್ ಅಂತ ಬರುತ್ತೆ. ಆಮೇಲೆ ಈ ಲೇಯರ್ಗೆ ಬನ್ನಿ, ರೈಟ್ ಕ್ಲಿಕ್ ಮಾಡಿಬಿಟ್ಟು ಪೇಸ್ಟ್ ಲೇಯರ್ ಸ್ಟೈಲ್ ಕೊಟ್ರೆ ಅದು ಕಂಪ್ಲೀಟ್ ಆಗಿದ್ದಕ್ಕೆ ಪೇಸ್ಟ್ ಆಗತ್ತೆ. ಆಮೇಲೆ ಸ್ವಲ್ಪ ನಾನು ಡ್ರಾಪ್ ಶ್ಯಾಡೋ ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಡಿಸ್ಟೆನ್ಸ್ ನ ಸ್ವಲ್ಪ ರೆಡ್ಯೂಸ್ ಮಾಡ್ತಾನೆ. ಸೊ ಸ್ಪ್ರೆಡ್ ನ ಸ್ವಲ್ಪ ರೆಡ್ಯೂಸ್ ಮಾಡಿ ಸೈಜ್ ನ ಸ್ವಲ್ಪ ಇನ್ಕ್ರೀಸ್ ಮಾಡ್ತಾನೆ. ಸೊ ಈ ರೀತಿಯಾದ ಎಫೆಕ್ಟ್ ಸಿಕ್ತು. ಏನ್ ಮಾಡಿ ಬ್ರೌಸರ್ಗೆ ಹೋಗಿ ಸೊ ಇಲ್ಲಿ ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಇದನ್ನ ಕಾಪಿ ಮಾಡ್ಕೊಳ್ತಾನೆ. ಅಗೇನ್ ಯೂನಿಕೋಡ್ ಆಸ್ಕಿ ಕೊಟ್ಟು ಇಲ್ಲಿ ಪೇಸ್ಟ್ ಮಾಡ್ತಾನೆ. ಸೊ ಅಗೇನ್ ಇದನ್ನ ಕಾಪಿ ಮಾಡ್ಕೊಳ್ತಾನೆ. ಈ ಆಸ್ಕಿ ಕೋಡ್ ನ ಕಾಪಿ ಮಾಡಿ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಅಗೇನ್ ನಾನು ಟೆಕ್ಸ್ಟ್ ನ ಇಲ್ಲಿ ಪೇಸ್ಟ್ ಮಾಡ್ತಾನೆ. ಸೊ ನಾನು ಇದನ್ನ ಏನ್ ಮಾಡ್ತಾನೆ, ಡುಪ್ಲಿಕೇಟ್ ಮಾಡ್ಕೊಳ್ತಾನೆ.
ರೈಟ್ ಕ್ಲಿಕ್ ಕೊಟ್ಟು ಸೆಲೆಕ್ಷನ್ ಮಾಡಿ ಆಲ್ಟ್ ಪ್ರೆಸ್ ಮಾಡಿ ಇದನ್ನ ಡುಪ್ಲಿಕೇಟ್ ಮಾಡ್ತಾನೆ. ಸೊ ಫಸ್ಟ್ ಲೈನ್ ಅಲ್ಲಿ ಏನ್ ಮಾಡ್ತಾನೆ, ಈ ಉದ್ಯೋಗ ಪಡೆಯಲು ಅಂತ ಹಾಕ್ತಾನೆ. ಸೆಕೆಂಡ್ ಲೈನ್ ಅಲ್ಲಿ ಈ ಕೋರ್ಸ್ ಮಾಡಿ ಅಂತ ಕೊಡ್ತಾನೆ. ಸೊ ಫಸ್ಟ್ ಲೈನ್ಗೆ ಹೋಗ್ತಾನೆ, ಇದನ್ನ ಡಿಲೀಟ್ ಮಾಡ್ಕೊಳ್ತಾನೆ. ಆಮೇಲೆ ಅದನ್ನ ಕಂಟ್ರೋಲ್ ಟಿ ಕೊಟ್ಟು ಸೈಜ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತಾನೆ. ಅದೇ ರೀತಿ ಇನ್ನೊಂದು ಟೆಕ್ಸ್ಟ್ ಅಲ್ಲಿ ಉದ್ಯೋಗ ಪಡೆಯಲು ಇದನ್ನ ಡಿಲೀಟ್ ಮಾಡ್ಕೊಳ್ತಾನೆ. ಆಮೇಲೆ ಇದನ್ನ ದೊಡ್ಡ ಮಾಡ್ತಾನೆ. ಇಲ್ಲಿ ರೆಕ್ಟಾಂಗಲ್ ಟೂಲ್ ತಗೊಂಡು ಇದಕ್ಕೆ ಬ್ಯಾಕ್ ಗ್ರೌಂಡ್ಗೆ ಒಂದು ಬಾಕ್ಸ್ ನ ಕ್ರಿಯೇಟ್ ಮಾಡ್ತಾನೆ. ಅದರದ್ದು ಕಲರ್ ಬಂದ್ಬಿಟ್ಟು ರೆಡ್ ನ ಕೊಡ್ತಾನೆ. ಓಕೆ, ಆಮೇಲೆ ಆ ರೆಕ್ಟಾಂಗಲ್ ನ ಈ ಟೆಕ್ಸ್ಟ್ ಇದು ಹಿಂದ್ಗಡೆ ಪ್ಲೇಸ್ ಮಾಡ್ತಾನೆ. ಸೊ ಈ ರೆಕ್ಟಾಂಗಲ್ ಶೇಪ್ ನ ಸ್ವಲ್ಪ ಮಾಡಿಫೈ ಮಾಡಕ್ಕೆ ಅದರದ್ದು ಪ್ರಾಪರ್ಟಿಗೆ ಹೋಗ್ತಾನೆ, ಕಾರ್ನರ್ ನ ರೌಂಡ್ ಮಾಡ್ತಾನೆ. ಓಕೆ, ಆಮೇಲೆ ಸ್ವಲ್ಪ ರೈಟ್ಗೆ ಮೂವ್ ಮಾಡ್ತಾನೆ ಇರುತ್ತೆ. ನೆಕ್ಸ್ಟ್ ಪುನಃ ಅದೇ ರೆಕ್ಟಾಂಗಲ್ ನ ಕಾಪಿ ಮಾಡ್ತಾನೆ, ಕಂಟ್ರೋಲ್ ಜೆ ಕೊಟ್ಟು ಕಾಪಿ ಮಾಡ್ತಾನೆ. ಆಮೇಲೆ ಕೆಳಗಡೆ ಡ್ರ್ಯಾಗ್ ಮಾಡ್ತಾನೆ. ಸೊ ಕೆಳಗಡೆ ಡ್ರ್ಯಾಗ್ ಮಾಡಿಬಿಟ್ಟು ಸ್ವಲ್ಪ ಗ್ಯಾಪ್ ಕೊಡ್ತಾನೆ. ಸೊ ಪುನಃ ಈ ರೆಕ್ಟಾಂಗಲ್ ನ ಕಾಪಿ ಮಾಡ್ಕೊಳ್ತಾನೆ. ಕಾಪಿ ಮಾಡ್ಕೊಂಡು ಕಂಟ್ರೋಲ್ ಟಿ ಕೊಟ್ಟು ಸೈಜ್ ನ ರೆಡ್ಯೂಸ್ ಮಾಡ್ಕೊಳ್ತಾನೆ. ಸೊ ಇಲ್ಲಿ ಪುನಃ ಟೆಕ್ಸ್ಟ್ ಟೂಲ್ ಬಂದ್ಬಿಟ್ಟು ಅಕೌಂಟ್ಸ್ ಜಾಬ್ ಅಂತ ಟೈಪ್ ಮಾಡ್ತಾನೆ. ಆಮೇಲೆ ಸೈಜ್ ನ ರೆಡ್ಯೂಸ್ ಮಾಡ್ತಾನೆ. ಫೈಲ್ಗೆ ಹೋಗ್ತಾನೆ. ಇಲ್ಲಿ ಪ್ಲೇಸ್ ಎಂಬೆಡೆಡ್. ಸೊ ಇಲ್ಲಿ ಇಮೇಜ್ ಇದೆ, ಅದು PNG ಇಮೇಜ್. ಸೆಲೆಕ್ಷನ್ ಮಾಡಿ ಪ್ಲೇಸ್ ಕೊಡ್ತಾನೆ. ಸೊ ಸಮ್ವೇರ್ ಇಲ್ಲಿ ಪೇಸ್ಟ್ ಮಾಡ್ತಾನೆ. ಸೈಜ್ ನ ಕಂಟ್ರೋಲ್ ಟಿ ಕೊಟ್ಟು ರೆಡ್ಯೂಸ್ ಮಾಡ್ತಾನೆ. ಫೈಲ್ ಪ್ಲೇಸ್ ಎಂಬೆಡೆಡ್. ಇಲ್ಲಿ ಇವಾಗ ಮನಿ ಆಪ್ಷನ್ ಇದೆ, ಸೆಲೆಕ್ಷನ್ ಮಾಡ್ತಾನೆ. ಅಗೇನ್ ಇದು PNG ಇಮೇಜ್. ಸೊ ಇದನ್ನ ಏನ್ ಮಾಡ್ತಾನೆ, ಒಂದು ಇಲ್ಲಿ ಹಿಂದ್ಗಡೆ ಹಾಕ್ತಾನೆ. ಓಕೆ, ಈ ರೀತಿ ಪ್ಲೇಸ್ಮೆಂಟ್ ಮಾಡಿದ್ದಾನೆ. ಪುನಃ ಇದನ್ನ ಏನ್ ಮಾಡ್ತಾನೆ, ಕಂಟ್ರೋಲ್ ಜೆ ಕೊಟ್ಟು ಡುಪ್ಲಿಕೇಟ್ ಮಾಡ್ತಾನೆ. ಅದನ್ನ ಅಕೌಂಟ್ಸ್ ಇದ್ರದ್ದು ಫ್ರಂಟಿಗೆ ಹಾಕ್ತಾನೆ. ಕಂಟ್ರೋಲ್ ಟಿ ಕೊಟ್ಟು ಸೈಜ್ ನ ರೆಡ್ಯೂಸ್ ಮಾಡ್ತಾನೆ. ಸೊ ಸ್ವಲ್ಪ ಮನಿ ಎಲಿಮೆಂಟ್ಸ್ ಇಲ್ಲಿ ಹಾಕ್ತಾನೆ. ಸೊ ಇದು ಇವಾಗ ನಮ್ದು ಅಕೌಂಟ್ಸ್ ಜಾಬ್. ಈ ಶೇಪ್ ಇದು ಫ್ರಂಟಿಗೆ ಇಲ್ಲಿ ಬರಲಿ. ಆಮೇಲೆ ಆಲ್ಟ್ ಪ್ರೆಸ್ ಮಾಡಿ ಪುನಃ ಅದನ್ನ ಕಾಪಿ ಮಾಡ್ಕೊಂಡು ಸಮ್ವೇರ್ ಇಲ್ಲಿ ಪೇಸ್ಟ್ ಮಾಡ್ತಾನೆ. ಸಾಲಿಡ್ ಕಲರ್ ಪಿಂಕ್ ತಗೊಳ್ತಾನೆ. ಆಮೇಲೆ ಕಂಟ್ರೋಲ್ ಐ ಕೊಟ್ಟು ನೆಗೆಟಿವ್ ಲೇಯರ್ ಮಾಸ್ಕ್ ಅಪ್ಲೈ ಮಾಡ್ತಾನೆ. ನೆಗೆಟಿವ್ ಲೇಯರ್ ಮಾಸ್ಕ್ ಅಪ್ಲೈ ಮಾಡಿಕೊಂಡು ಇಲ್ಲಿ ಗ್ರೇಡಿಯಂಟ್ ಟೂಲ್. ಸೊ ಗ್ರೇಡಿಯಂಟ್ ಟೂಲ್ ಅಲ್ಲಿ ಬೇಸಿಕ್ ಅಲ್ಲಿ ಬ್ಲ್ಯಾಕ್ ಟು ವೈಟ್ ತಗೊಂಡು ಇಲ್ಲಿ ಅಪ್ಲೈ ಮಾಡ್ತಾನೆ ಇರುತ್ತೆ. ಸೊ ಇವಾಗ ಆಲ್ಮೋಸ್ಟ್ ನಮ್ದು ಡಿಸೈನ್ ರೆಡಿ ಇದೆ. ಇನ್ನು ನಾನು ಫೈನಲ್ ಟಚ್ ಆಗಿ ಏನ್ ಮಾಡ್ತಾನೆ, ಈ ಎಲ್ಲಾ ಎಫೆಕ್ಟ್ಸ್ ಗಳನ್ನ ಮರ್ಜ್ ಮಾಡ್ತಾನೆ. ಸೊ ಕಂಟ್ರೋಲ್ ಆಲ್ಟ್ ಶಿಫ್ಟ್ ಈ ಕೊಟ್ಟು ಇಮೇಜ್ ನ ಮರ್ಜ್ ಮಾಡ್ತಾನೆ. ಸೊ ಇವಾಗ ನನಗೆ ಸಿಂಗಲ್ ಇಮೇಜ್ ಲೇಯರ್ ಸಿಗುತ್ತೆ. ಆಮೇಲೆ ಇದರದ್ದು ಶಾರ್ಪ್ನೆಸ್ ನ ಇನ್ಕ್ರೀಸ್ ಮಾಡ್ತಾನೆ. ಸೊ ಪುನಃ ಇದನ್ನ ರೈಟ್ ಕ್ಲಿಕ್ ಮಾಡಿ ಕನ್ವರ್ಟ್ ಟು ಸ್ಮಾರ್ಟ್ ಆಬ್ಜೆಕ್ಟ್ ಮಾಡಿ ಫಿಲ್ಟರ್ಗೆ ಬಂದು ಇಲ್ಲಿ ಶಾರ್ಪನ್ ಆಪ್ಷನ್ ಇದೆ, ಇಲ್ಲಿ ಶಾರ್ಪನ್ ಮೋರ್ ಕೊಡ್ತಾನೆ. ಸೊ ಇದು ಇವಾಗ ಸ್ವಲ್ಪ ಶಾರ್ಪನ್ ಆಗುತ್ತೆ. ಆಮೇಲೆ ಫೈನಲ್ ಟಚ್ ಆಗ್ಬಿಟ್ಟು ನಾನು ಇಲ್ಲಿ ವೈಬ್ರೆನ್ಸ್ ಬರ್ತಾನೆ, ಸ್ಯಾಚುರೇಷನ್ ಸ್ವಲ್ಪ ಇನ್ಕ್ರೀಸ್ ಮಾಡ್ತಾನೆ, ವೈಬ್ರೆನ್ಸ್ ನ ಸ್ವಲ್ಪ ಇನ್ಕ್ರೀಸ್ ಮಾಡ್ತಾನೆ, ಸ್ವಲ್ಪ ಕಲರ್ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಫೈನಲ್ ಪುನಃ ಕರ್ವ್ ಅಡ್ಜಸ್ಟ್ಮೆಂಟ್ ಬಂದ್ಬಿಟ್ಟು ಬ್ರೈಟ್ ಪಿಕ್ಸೆಲ್ ಸ್ವಲ್ಪ ಬ್ರೈಟ್ ಮಾಡ್ತಾನೆ, ಡಾರ್ಕ್ ಪಿಕ್ಸೆಲ್ ಸ್ವಲ್ಪ ಡಾರ್ಕ್ ಮಾಡ್ತಾನೆ ಇರುತ್ತೆ. ಸೊ ಇದು ಇವಾಗ ಆಲ್ಮೋಸ್ಟ್ ನಮ್ದು ಡಿಸೈನ್ ಕಂಪ್ಲೀಟ್ ಆಗಿದೆ. ಇನ್ನು ಇದನ್ನ ನಾನು ಸೇವ್ ಮಾಡ್ತೇನೆ. ಫೈಲ್ಗೆ ಹೋಗಿ ಎಕ್ಸ್ಪೋರ್ಟ್, ಕ್ವಿಕ್ ಎಕ್ಸ್ಪೋರ್ಟ್ ಆಸ್ PNG ಕೊಟ್ಟು ಇದನ್ನ ಸೇವ್ ಮಾಡ್ತಾನೆ. ಸೊ ಈ ರೀತಿ ನಾವು ಈ ಒಂದು ತಮ್ನೇಲ್ ನ ಡಿಸೈನ್ ಮಾಡ್ಕೋಬಹುದು. ಫುಲಿ ನಿಮ್ಗೆ ಈ ಒಂದು ವಿಡಿಯೋ ಮುಖಾಂತರ ತಮ್ನೇಲ್ ನ ಸಿಂಪಲ್ ಆಗಿ ಈಸಿಯಾಗಿ ಹೇಗೆ ಡಿಸೈನ್ ಮಾಡ್ಬೋದು ಅಂತ ಗೊತ್ತಾಗಿದೆ ಅಂತ ನಾನು ಅನ್ಕೊಳ್ತೇನೆ. ಸೊ ನಿಮ್ಗೆ ಈ ಒಂದು ವಿಡಿಯೋ ಮುಖಾಂತರ ಏನಾದ್ರು ಹೆಲ್ಪ್ ಆಗಿದ್ರೆ, ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಸೊ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾವು ಈ ಒಂದು ಚಾನಲ್ ಅಲ್ಲಿ ಟ್ಯುಟೋರಿಯಲ್ಸ್ಗಳನ್ನ ಮತ್ತೆ ಕ್ಯಾರಿಯರ್ ಓರಿಯೆಂಟೆಡ್ ಇನ್ಫಾರ್ಮೇಶನ್ಸ್ಗಳನ್ನ, ಹೈ ಸ್ಕೋಪ್ ಹೈ ಡಿಮ್ಯಾಂಡ್ ಕೋರ್ಸಸ್ ಕ್ಯಾರಿಯರ್ ಬಗ್ಗೆ ಇನ್ಫಾರ್ಮೇಶನ್ಸ್ಗಳನ್ನ ಪ್ರೊವೈಡ್ ಮಾಡ್ತಾನೆ ಇರ್ತವೆ. ಓಕೆ ಫ್ರೆಂಡ್ಸ್, see you in the next video. Take care. Bye.